ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾನ್ಯಕ್ಕಿಡದ ರಾಷ್ಟ್ರಕೂಟರ ಬಗ್ಗೆ ನೋಡೋಣ. ರಾಷ್ಟ್ರಕೂಟರು ದಕ್ಷಿಣ ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿ ದೀರ್ಘಕಾಲ ಆಳ್ವಿಕೆಯನ್ನು ನಡೆಸಿದರು. ಅಂದರೆ ದಕ್ಷಿಣ ಭಾರತದಲ್ಲಿ ದೀರ್ಘಕಾಲ ಆಳ್ವಿಕೆ ನಡೆಸಿದವರು ಯಾರಂದರೆ ಈ ರಾಷ್ಟ್ರಕೂಟರು. ಅವರು ಸಾಮಾನ್ಯ ಶಕವರ್ಷ 753ರಿಂದ 978ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಮೊದಲು ಬಾದಾಮಿ ಚಾಳುಕ್ಯರ ಸಾಮಂತರಾಗಿದ್ದರು. ರಾಷ್ಟ್ರಕೂಟ ಎಂಬ ಪದವು ಅಧಿಕಾರವನ್ನು ಸೂಚಿಸುತ್ತದೆ. ರಾಷ್ಟ್ರ ಎಂದರೆ ದೇಶ ಮತ್ತು ಕೂಟ ಎಂದರೆ ಮುಖ್ಯಸ್ಥ ಎಂದರ್ಥ. ಶಿಲಾಶಾಸನಗಳಲ್ಲಿ ಇವರು ತಮ್ಮನ್ನು ಲಟ್ಟಲ್ಲೂರು ಪುರವ ರಾಧೀಶ್ವರರು ಎಂದು ಕರೆದುಕೊಂಡಿದ್ದರಿಂದ ಇವರು ಮಹಾರಾಷ್ಟ್ರದ ಲಟ್ಟಲ್ಲೂರು ಪ್ರದೇಶಕ್ಕೆ ಸೇರಿದವರೆಂದು ತಿಳಿದು ಬಂದಿದೆ. ಇವರ ಲಾಂಛನ ಯಾವುದಂತ ಕೇಳಿದ್ರೆ ಗರುಡ ಇವರ ಲಾಂಛನ. ಅದೇ ರೀತಿ ಇವರ ರಾಜಧಾನಿ ಅಂದರೆ ಗುಲ್ಬರ್ಗ ಜಿಲ್ಲೆಯ ಮಾನ್ಯಖೇಡ, ಅದರ ಈಗಿನ ಹೆಸರು ಮಾಳಖೇಡ ಇವರ ರಾಜಧಾನಿಯಾಗಿತ್ತು. ಈ ಮಾನ್ಯಖೇಡ ಯಾವ ನದಿಯ ದಡದಲ್ಲಿದೆ ಅಂದರೆ ಗಗ್ಗಿನಿ ನದಿಯ ದಡದಲ್ಲಿದೆ. ಮಾನ್ಯಖೇಡ ಯಾವ ನದಿ ದಡದಲ್ಲಿ ಅಂದರೆ ಗಗ್ಗಿನಿ ನದಿಯ ದಡದಲ್ಲಿದೆ. ಇದರ ಸ್ಥಾಪಕ ಯಾರಂದರೆ ದಂತಿದುರ್ಗ, ರಾಷ್ಟ್ರಕೂಟರ ಮೊದಲ ದೊರೆ. ಇದರ ಸ್ಥಾಪಕ ಇವನೇ, ಯಾರು? ದಂತಿದುರ್ಗ. ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಇವನು ಬಾದಾಮಿ ಚಾಳುಕ್ಯರನ್ನು ಸೋಲಿಸುತ್ತಾನೆ ಮೊದಲು. ನಂತರ ಯಾರು ಬರ್ತಾರೆ ಅಂದರೆ 1ನೇ ಕೃಷ್ಣನು ಇವನ ಉತ್ತರಾಧಿಕಾರಿಯಾಗಿದ್ದನು. ಈ 1ನೇ ಕೃಷ್ಣನು ಚಾಳುಕ್ಯ ದೊರೆ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಈತನು ಎಲ್ಲೋರದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಏನು ಮಾಡ್ತಾನೆ ಅಂದರೆ ಕಟ್ಟಿಸ್ತಾನೆ. ಯಾರೇ? 1ನೇ ಕೃಷ್ಣ. 1ನೇ ಕೃಷ್ಣ ಎಲ್ಲೋರದಲ್ಲಿ ಏಕಶಿಲಾ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸ್ತಾನೆ. ನಂತರ ಅಧಿಕಾರಕ್ಕೆ ಬಂದ 2ನೇ ಗೋವಿಂದನು ದುರ್ಬಲನಾಗಿದ್ದನು. ಆದ್ದರಿಂದ ಅವನನ್ನು ಪದಚ್ಯುತಿಗೊಳಿಸಿ ಧ್ರುವನು ಅಧಿಕಾರಕ್ಕೆ ಏನು ಮಾಡ್ತಾನೆ ಅಂದರೆ ಬರ್ತಾನೆ. ನೆಕ್ಸ್ಟು ಧ್ರುವ ಸಾಮಾನ್ಯ ಶಕವರ್ಷ 780ರಿಂದ 793ರವರೆಗೆ ಅಧಿಕಾರದಲ್ಲಿ ಇರ್ತಾನೆ. ರಾಷ್ಟ್ರಕೂಟರ ಆರಂಭಿಕ ದೊರೆಗಳಲ್ಲಿ ಧ್ರುವನು ಪ್ರಮುಖನು. ಇವನು ಅಧಿಕಾರಕ್ಕೆ ಬಂದಾಗ ಉತ್ತರ ಭಾರತದಲ್ಲಿ ರಾಜಕೀಯವು ಅನಿಶ್ಚಿತತೆಯಿಂದ ಕೂಡಿತ್ತು. ಅನಿಶ್ಚಿತತೆ ಅಂದರೆ ಒಬ್ಬರು ನಿರ್ದಿಷ್ಟವಾಗಿ ಆಳ್ವಿಕೆ ಮಾಡ್ತಾ ಇರಲಿಲ್ಲ ಅಲ್ಲಿ. ಯಾವುದಂದ್ರೆ ಅದು ಕನೌಜಿನ ಸಿಂಹಾಸನದ ಮೇಲೆ ಇಬ್ಬರು ಅರಸರು ಏನು ಮಾಡ್ತಾರೆ ಅಂದರೆ ನಾನು ಈ ಕನೌಜನ್ನು ವಶಪಡಿಸಿಕೋಬೇಕಂದ ಇಬ್ಬರು ಅರಸರು ದುಟ್ಟಿಯನ್ನು ಬೀಳಿರ್ತಾರೆ. ಅವರೇ ಯಾರಂದರೆ ಒಬ್ಬರು ಪ್ರತಿಹಾರರು, ಇನ್ನೊಬ್ಬರು ಯಾರಂದರೆ ಬಂಗಾಳದ ಅರಸರು. ನೋಡಿ, ಈಗ ಪ್ರತಿಹಾರದ ಅರಸ ವಸ್ತರಾಜನು ಕನೌಜಿನ ಮೇಲೆ ದಾಳಿ ಮಾಡಿ ಇಂದ್ರಯುಧನನ್ನು ಸೋಲಿಸಿದನು. ಅದೇ ರೀತಿ ನೆಕ್ಸ್ಟ್ ಬಂಗಾಳ. ಇದೇ ವೇಳೆಗೆ ಬಂಗಾಳದ ಧರ್ಮಪಾಲನು ವಸ್ತರಾಜನ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಗೆಲ್ಲಲಾಗಲಿಲ್ಲ. ಅಂದರೆ ವಸ್ತರಾಜನನ್ನು ಸೋಲಿಸೋಕ್ಕೆ ಈ ಧರ್ಮಪಾಲನಿಗೆ ಸಾಧ್ಯ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಧ್ರುವನು ತನ್ನ ಮಕ್ಕಳಾದ ಇಂದ್ರ ಮತ್ತು 3ನೇ ಗೋವಿಂದರೊಡನೆ ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಹೋಯ್ತಾನೆ. ಇಬ್ಬರು ಮಕ್ಕಳಿರ್ತಾರೆ ಧ್ರುವಂಗೆ. ಯಾರ್ಯಾರು ಅಂದರೆ ಇಂದ್ರ ಮತ್ತು 3ನೇ ಗೋವಿಂದ. ಇವರನ್ನು ತನ್ನ ಯುದ್ಧಕ್ಕೆ ಸಹಾಯವಾಗಿ ಪಡೆದುಕೊಂಡು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಹೋಗಿ ಪ್ರತಿಹಾರ ರಾಜನಾದಂತಹ ವಸ್ತರಾಜ ಅದು ಬಂಗಾಳದ ಧರ್ಮಪಾಲರನ್ನು ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ. ಇದರಿಂದಾಗಿ ಗಂಗಾ ಯಮುನಾ ನದಿಗಳ ಪ್ರದೇಶಗಳು ಧ್ರುವನ ನಿಯಂತ್ರಣಕ್ಕೆ ಬಂದಿರ್ತವೆ. ನಂತರ ವ್ಯಂಗ್ಯ ಮೇಲೆ ದಾಳಿ ಮಾಡಿರ್ತಾನೆ.
ಈ ವ್ಯಂಗ್ಯ ಮೇಲೆ ದಾಳಿ ಮಾಡಿ ಅಲ್ಲಿ ಒಂದು ರಾಣಿಯನ್ನು ಮದುವೆ ಸಹ ಇವನು ಆಯ್ತಾನೆ. ಯಾರು ನೋಡೋಣ. ಇಲ್ಲಿ ವ್ಯಂಗ್ಯ ಮೇಲೆ ದಾಳಿ ಮಾಡಿದನು. ಆದರೆ ವ್ಯಂಗಿ ಅರಸ 4ನೇ ವಿಷ್ಣುವರ್ಧನನು ಯುದ್ಧ ಮಾಡಲು ಮುಂದಾಗದೆ ತನ್ನ ಮಗಳಾದಂತಹ ಶ್ರೀ ಶ್ರೀ ಶೀಲಾ ಭಟ್ಟಾರಿಕೆ ಶೀಲಾ ಭಟ್ಟಾರಿಕೆಯನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡಿದರು. ಓಕೆ, ಇದೊಂದು ಇಂಪಾರ್ಟೆಂಟ್. ಇದು ಧ್ರುವನು ಗಂಗರ ದೊರೆ 2ನೇ ಶಿವಮಾರನನು ಮಧುಗುಂದೂರಿನಲ್ಲಿ ಏನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ. ಗಂಗಾವಾಡಿ ಪ್ರಾಂತ್ಯಕ್ಕೆ ತನ್ನ ಹಿರಿಯ ಮಗನಾದಂತಹ ಸ್ತಂಭ, ಇನ್ನೊಂದು ಹೆಸರು ಕಂಬಾರಸನನ್ನು ಉತ್ತರ ಅಧಿಕಾರಿಯನ್ನಾಗಿ ನೇಮಕ ಮಾಡ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಗಂಗಾವಾಡಿ ಪ್ರಾಂತ್ಯಕ್ಕೆ ತನ್ನ ಹಿರಿಯ ಮಗನಾದಂತಹ ಸ್ತಂಭ ಅಂದರೆ ಕಂಬಾರಸನನ್ನು ಅಧಿಕಾರಿಯನ್ನಾಗಿ ಏನು ಮಾಡ್ತಾನೆ ಅಂದರೆ ನೇಮಕ ಮಾಡ್ತಾರೆ. ಕಂಚಿಯ ಪಲ್ಲವ ದೊರೆ 2ನೇ ನಂದಿವರ್ಮನನ್ನು ಸಹ ಇವನೇನು ಮಾಡ್ತಾನೆ ಅಂದರೆ ಸೋಲಿಸ್ತಾನೆ. ಇವನಿಗೆ ಕೆಲವು ಬಿರುದುಗಳಿವೆ, ಯಾವುವು ಅಂತ ನೋಡೋಣ ಈಗ. ಧ್ರುವನಿಗೆ ಧಾರಾವರ್ಷ, ಶ್ರೀವಲ್ಲಭ, ನರೇಂದ್ರ ದೇವ, ಅದೇ ರೀತಿ ಕಲಿವಲ್ಲಭ, ಈ ರೀತಿಯಾದಂತಹ ಬಿರುದುಗಳನ್ನು ಈ ಧ್ರುವನು ಹೊಂದಿರುತ್ತಾನೆ. ನಂತರ ನಾವು 3ನೇ ಗೋವಿಂದ, ಇವನ ಬಗ್ಗೆ ನಾವು ನೆಕ್ಸ್ಟಿನ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.